ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟ್ ಆಗಿ ಒಂಚೂರು ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ರು. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಟ ವಿನೋದ್ ಪ್ರಭಾಕರ್ ಅವರ ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದಿದೆ ಅನ್ನೋ ಕಾರಣಕ್ಕೆ ಜೂನ್ 20 ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಇದಕ್ಕೆ ಒಂದು ಕ್ಲಾರಿಟಿಯನ್ನು ಅವರ ಹೆಂಡತಿಯು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಒಂದಿಷ್ಟು ಡೌಟ್ಗಳು ಕೂಡ ಉಟ್ಕೊಳ್ತಾ ಇದ್ದಾವೆ. ಇತ್ತೀಚೆಗೆ ಅವರ ನಟನೆಯೇ ಒಂದು ಸಿನಿಮಾ ಬಿಡುಗಡೆಯೂ ಕೂಡ ಕಾಣ್ತಾ ಇದೆ. ಇದು ಯಾವುದೋ ಪ್ರಚಾರಕ್ಕಾಗಿ ಈ ರೀತಿಯಾಗಿ ನಟ ಮಾಡಿಬಿಟ್ರ ಅನ್ನುವಂಥ ಮಾತುಗಳು ಕೂಡ ಕೇಳ್ತಾ ಇದ್ದಾವೆ. ಒಂದು ಕಡೆ ಅವರ ಆರೋಗ್ಯದ ಸಮಸ್ಯೆ, ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅದು ಸರಿಯೋ ತಪ್ಪೋ ಅದು ಯಾವುದು ಕೂಡ ಗೊತ್ತಿಲ್ಲ. ಯಾಕೆಂತಂದರೆ ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅನ್ನುವ ಹಾಗೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಒಂದೇ ವೇಳೆಯಲ್ಲಿ ನಾವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ 2 ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಆ ಕುರಿತಾಗಿ ನಾವು ಈ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಅಂದ ಹಾಗೆ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ, ಆಸ್ಪತ್ರೆಯಲ್ಲಿ ದಾಖಲಾದಂಥ ಸಂದರ್ಭದಲ್ಲಿ ಏನೇನಾಗಿತ್ತು, ಪ್ರಾಥಮಿಕ ಹಂತದಲ್ಲಿ ಮೌಖಿಕವಾಗಿ ಏನೇನೆಲ್ಲ ಮಾಹಿತಿಗಳಿತ್ತು, ಆ ಕುರಿತಾಗಿ ಗಮನಿಸ್ತಾ ಹೋಗೋಣ. ಈ ಒಂದು ಅವರ ಸಿನಿಮಾದ ರಿಲೀಸ್ ಕೂಡ ಇದೆ. ಆ ಸಿನಿಮಾದ ರಿಲೀಸಿಗಾಗಿ ಈ ರೀತಿಯಾಗಿ ಅವರೇನಾದರೂ ಒಂದು ಪ್ರಚಾರವನ್ನು ಗಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆ ಕುರಿತಾಗಿಯೂ ಕೂಡ ನಮ್ಮಲ್ಲಿ ಕಾಣುವಂತಹ ಪ್ರಶ್ನೆಗಳು, ಜೊತೆಗೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟೀಕೆ ಹಾಕ್ತಾ ಇರುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಅದೇನೇ ಇರಬಹುದು, ಆದರೆ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಕೂಡ ಬಯಸೋಣ. ಅದು ವಿಚಾರ ಅದು ಏನೇ ಅವರ ಮನಸ್ಸಲ್ಲಿರಬಹುದು ಅಥವಾ ಇನ್ನೇನೋ ಆಗಿರಬಹುದು, ಅವರ ಆರೋಗ್ಯದ ವಿಚಾರ ಅಂತ ಬಂದರೆ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಬಯಸೋಣ. ಅಂದ ಹಾಗೆ ಪ್ರಾಥಮಿಕ ವರದಿಯನ್ನು ಗಮನಿಸ್ತಾ ಹೋಗೋಣ, ಏನಾಗಿತ್ತು ಏನಿಲ್ಲ ಅಂತ ಹೇಳಿ. ಸ್ನೇಹಿತರೆ, ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಅನೇಕರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಅವರ ಹೆಂಡತಿಯು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಲರಾಮನ ದಿನಗಳು ಚಿತ್ರದ ಪ್ರಚಾರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದ ನಟ ವಿನೋದ್ ಪ್ರಭಾಕರ್ ಅವರು ನಿರಂತರ ಕೆಲಸದ ಒತ್ತಡದಿಂದ ಲೋ ಬಿಪಿಯಿಂದ ಅಸ್ವಸ್ಥರಾಗಿದ್ರು ಅಂತ ಹೇಳಿ ಪ್ರಾಥಮಿಕ ವರದಿ. ಇನ್ನು ಶನಿವಾರ ಮುಂಜಾನೆಯೇ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದ ಕೂಡಲೇ ಅವರು ತಮ್ಮ ಪತ್ನಿಯೊಂದಿಗೆ ನಾಗರಬಾವಿ ಖಾಸಗಿ ಆಸ್ಪತ್ರೆಗೆ ಧಾವಿಸಿ ಬಂದಿದ್ರಂತೆ. ವೈದ್ಯರ ಸಲಹೆಯಂತೆ ಎಲ್ಲಾ ಬಗೆಯ ಚೆಕಪ್ಗಳನ್ನ ಮಾಡಿಸಿಕೊಳ್ಳುತ್ತಿರುವ ವಿನೋದ್ ಪ್ರಭಾಕರ್ ಈಗ ಚೇತರಿಸಿಕೊಂಡಿದ್ದಾರೆ. ಭಾನುವಾರ ವಿನೋದ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತಾರೆ ಅಂತ ಹೇಳಿ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಸೋಮವಾರದಿಂದ ಮತ್ತೆ ಬಲರಾಮ ಚಿತ್ರದ ಪ್ರಚಾರ ಕೆಲಸದಲ್ಲಿ ಈ ಒಂದು ವ್ಯಕ್ತಿ ಕೈಗೊಳ್ತಾರೆ ಅಥವಾ ಈ ಒಂದು ವ್ಯಕ್ತಿಯು ಕೂಡ ತೊಡಗಿಕೊಳ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ನೇಹಿತರೆ, ಇನ್ನು ಈ ವಿನೋದ್ ಪ್ರಭಾಕರ್ ಅವರ ಸಿನಿಮಾ ಆಗಿರುವಂಥದ್ದು ಅಥವಾ ಅವರ ನಟನೆಯ ಸಿನಿಮಾ ಆಗಿರುವಂಥ ಬಲರಾಮನ ದಿನಗಳು ಅನ್ನುವಂಥ ಸಿನಿಮಾ ಇನ್ನೇನು ಕೆಲವೇ ದಿನದಲ್ಲಿ ತೆರೆಯನ್ನ ಕಾಣಲಿದೆ. ಇತ್ತೀಚೆಗೆ ಆ ಒಂದು ಸಿನಿಮಾ ಕೆಲಸ ಅಂತ ಬಂದಂಥ ಸಂದರ್ಭದಲ್ಲಿ ಬಹುತೇಕ ರಿಲೀಸ್ ಸಮಯದಲ್ಲಿ ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಗಮನ ಹರಿಸೋದಿಲ್ಲ. ಯಾಕೆಂತಂದ್ರೆ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತೇಳಿ ಅಲ್ಲಿ ಕೆಲಸ ಮಾಡಿರುವಂಥ ಟೀಮ್ ಏನಿರುತ್ತಲ್ವಾ, ಒಟ್ಟಾರೆ ಟೀಮ್ ಪ್ರತಿ ದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಯಾವ ರೀತಿಯಲ್ಲಿ ರೀಚ್ ಮಾಡಬೇಕು, ಯಾವ ರೀತಿಯಾಗಿ ಜನರನ್ನು ತಲುಪಿಸಬೇಕು, ಹಾಕಿರೋ ಬಂಡವಾಳ ಆಗಿರಬಹುದು ಅಥವಾ ಅವರ ಒಂದು ವ್ಯಾಲ್ಯೂವನ್ನು ಉಳಿಸ್ಕೊಳ್ಳುವಂಥದ್ದಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಸಾಕಷ್ಟು ರೀತಿಯಾದಂಥ ಕಾಂಪಿಟೇಷನ್ ಇರುತ್ತೆ. ಅದನ್ನು ಹೇಗೆ ನಾವು ಗಳಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ಅಂತದ್ದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಈ ಎಲ್ಲದರ ನಡುವೆ ನಿದ್ದೆ ಅನ್ನೋದು ಸ್ವಲ್ಪ ಕಡಿಮೆ ಹಾಗೆ ಬಿಡುತ್ತೆ. ಸ್ವಲ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನರಿಗೆ ನಿದ್ದೆನೇ ಇರಲ್ಲ ಅಂತಾನೆ ಹೇಳ್ಬೋದು. 1 ಗಂಟೆ 2 ಗಂಟೆ ಮಾತ್ರ ನಿದ್ದೆ ಮಾಡುವಂಥ ಅವಕಾಶ ಸಿಕ್ಕಿರುತ್ತೆ. ಕೆಲವೊಬ್ಬರಿಗೆ 1 ದಿನ 2 ದಿನನೂ ಕೂಡ ನಿದ್ದೆ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಆದರೆ ಈ ವಿನೋದ್ ಪ್ರಭಾಕರ್ ಅವರು ಕೂಡ ಅದೇ ರೀತಿಯಾಗಿ ನಿರಂತರವಾಗಿ ಸಿನಿಮಾವನ್ನು ಜನರಿಗೆ ರೀಚ್ ಮಾಡೋದಕ್ಕೋಸ್ಕರ ಏನೇನೆಲ್ಲ ಪ್ರಯತ್ನಗಳು ಮಾಡಬೇಕು ಅಂತದೆಲ್ಲವನ್ನು ಕೂಡ ಮಾಡೋದರಲ್ಲಿ ಟೀಮ್ ಜೊತೆಗೆ ನಿರಂತರವಾಗಿ ಸಕ್ರಿಯವಾಗಿ ಇದ್ದಂಥ ವ್ಯಕ್ತಿ. ಹಾಗಾಗಿ ಅವರ ಆರೋಗ್ಯದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಎದುರಾಗಿದೆ ಅಂತ ಹೇಳಿ ಅವರ ಹೆಂಡತಿಯು ಕೂಡ ಪ್ರಾಥಮಿಕವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಇನ್ನು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಬಲ್ಲ ಮೂಲಗಳ ವರದಿಯ ಪ್ರಕಾರ ವೈದ್ಯರು ಕೂಡ ಹೇಳ್ತಾರಂತ ಅಷ್ಟೊಂದು ಏನು ಭಯ ಪಡುವ ರೀತಿಯಲ್ಲಿ ಅವ್ರಿಗೇನು ತೊಂದರೆ ಆಗಿಲ್ಲ, ಆರಾಮಾಗಿದ್ದಾರೆ. ಈಗಾಗಲೇ ಅವರನ್ನ ಜನರಲ್ ವಾರ್ಡ್ಗೂ ಕೂಡ ಶಿಫ್ಟ್ ಮಾಡಿದ್ದಾರಂತೆ. ಆ ಜನರಲ್ ವಾರ್ಡ್ನಿಂದ ಇವತ್ತು ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಅಂತದೆಲ್ಲವೂ ಕೂಡ ಇರುತ್ತೆ. ಇನ್ನೇನು 2-3 ದಿನಗಳ ಕಾಲ ಬಹುತೇಕ ಅವರು ಆಸ್ಪತ್ರೆಯಲ್ಲಿ ಇರಬಹುದಿತ್ತು, ಆದರೆ ಇಲ್ಲ. ಯಾಕೆ ಅಂತಂದರೆ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಯಾಕೆಂತಂದ್ರೆ ಒಬ್ಬರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂತ್ಕೊಂಡು ಬಿಟ್ರೆ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ, ಸಾವಿರಾರು ಜನರ ಬದುಕು ಅಲ್ಲಿ ಇರುತ್ತೆ. ಹಾಗಾಗಿ ಸಿನಿಮಾವನ್ನು ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅವರು ಮತ್ತೆ ಪ್ರಚಾರಕ್ಕಾಗಲಿ ಅಥವಾ ಸಿನಿಮಾವನ್ನು ಗೆಲ್ಲಿಸೋದಕ್ಕೆ ಏನೇನೆಲ್ಲ ಹರಸಾಹಸ ಮಾಡಬೇಕು ಅದರಲ್ಲಿ ಆಗಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಒಂದು ಕಡೆ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಸಿನಿಮಾದಲ್ಲಿ ತೊಡಗಿಕೊಂಡಿರುವ ಕಾರಣದಿಂದಾಗಿ ಸತತವಾಗಿ ನಿದ್ದೆ, ಸರಿಯಾದ ಊಟ ಅಂತ ಯಾವುದೂ ಕೂಡ ಆಗದೇ ಇರುವ ಕಾರಣದಿಂದಾಗಿ ಈ ರೀತಿಯ ಸಮಸ್ಯೆ ಆಗಿರಬಹುದು ಅಂಥೇಳಿ ಪ್ರಾಥಮಿಕ ವರದಿ. ಸೊ ಒಂದು ಕಡೆ ಬಹುತೇಕ ಜನರು ಮಾತನಾಡ್ತಾ ಇರುವಂಥದ್ದು ಅಥವಾ ಇನ್ನೊಂದು ಕಡೆ ಈ ಸಿನಿಮಾ
ಸಿನಿಮಾವನ್ನು ಪ್ರಚಾರ ಮಾಡೋದಕ್ಕೆ ಬಹುತೇಕ ಈ ಹಿಂದೆಯೂ ಕೂಡ ನೀವು ಗಮನಿಸಿದ್ರೆ ಯಾರ್ಯಾರೆಲ್ಲ ಯಾವ್ಯಾವ ರೀತಿಯಾದಂಥ ಗಿಮಿಕ್ಗಳನ್ನು ಮಾಡಿದ್ರು, ಯಾವನೊಬ್ಬ ಪೆಟ್ರೋಲ್ ಕುಡ್ದ ಇನ್ನೇನೋ ಪ್ರಚಾರ ಮಾಡಿದ್ರು, ಅಥವಾ ಈ ರೀತಿಯಾಗಿ ಒಂದು ಸೋಷಿಯಲ್ ಮೀಡಿಯಾ ಹೆಚ್ಚಾಗಿರೋ ಕಾರಣದಿಂದಾಗಿ ಅಥವಾ ಪ್ರಚಾರವನ್ನು ಮಾಡಿಕೊಳ್ಬೇಕು ಅನ್ನೋ ಕಾರಣದಿಂದಾಗಿ ಅನೇಕರು ಅನೇಕ ರೀತಿಯಾದಂಥ ಹರಸಾಹಸವನ್ನು ಮಾಡೋದಕ್ಕೆ ಹೋಗ್ತಾರೆ, ಅನೇಕ ರೀತಿಯಾದಂಥ ಎಡವಟ್ಟುಗಳನ್ನು ಕೂಡ ಮಾಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಕೂಡ ವಿನೋದ್ ಪ್ರಭಾಕರ್ ಅವರ ಹೆಸರು ಕೇಳ್ತಾ ಇದೆ. ಅಂತಂದರೆ ಸಿನಿಮಾವನ್ನು ಜನರಿಗೆ ರೀಚ್ ಮಾಡೋದಕ್ಕೆ ಅಥವಾ ವಿನೋದ್ ಪ್ರಭಾಕರ್ ಅವ್ರನ್ನ ಗಮನಿಸಲಿ, ಜನ ವಿನೋದ್ ಪ್ರಭಾಕರ್ ಏನು ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಆಯಿತು ಅಂಥೇಳಿ ಅವರನ್ನು ಗಮನಿಸಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಅವರು ಆಸ್ಪತ್ರೆಯ ವಿಚಾರವನ್ನು ಇಟ್ಟುಕೊಂಡು ಒಂದು ರೀತಿಯಾಗಿ ಅವರಿಗೆ ರಕ್ತದ ಒತ್ತಡದ ಕಡಿಮೆ ಆಗಿದೆ ಅನ್ನುವ ಹಾಗೆ ಬಿಂಬಿಸೋಣ ಅನ್ನೋ ನಿಟ್ಟಿನಲ್ಲಿ ಹೋಗಿರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ. ಟೀಕೆ ಟಿಪ್ಪಣಿಗಳು ಸಹಜವಾಗಿ ಮಾಧ್ಯಮಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಜನಗಳು ಹಂಚ್ಕೊಳ್ತಾ ಇದ್ದಾರೆ. ಅದೊಂದು ಕಡೆಯ ವಿಚಾರ. ನಾವು ಆರೋಗ್ಯದ ಬಗ್ಗೆ ಗಮನಿಸ್ತಾ ಹೋಗೋಣ. ಸಿನಿಮಾ ರಂಗದಲ್ಲಿ ನೀವು ಬಹುತೇಕ ಹೃದಯಾಘಾತ ಆಗಿರ್ಬೋದು, ರಕ್ತದ ಒತ್ತಡಗಳಾಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಆದಂತಹ ಸಮಸ್ಯೆಗಳಿಂದ ಅನೇಕ ನಟ ನಟಿಯರು ಸಾವನ್ನಪ್ಪಿರುವಂಥದ್ದು ನಿಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ. ಅಂದ ಹಾಗೆ ಈಗಾಗಲೇ ನಾವು ಈ ಕುರಿತಾಗಿ ಸಾಕಷ್ಟು ಬಾರಿ ಮಾಹಿತಿಗಳನ್ನ ಹಂಚ್ಕೊಂಡಿದ್ವಿ. ಒಂದು ಸಿನಿಮಾಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಆಗಿರ್ಬೋದು, ಆ್ಯಕ್ಟಿವ್ ಆದಂಥ ಸಂದರ್ಭದಲ್ಲಿ ನೀವು ಊಟ ಬಿಟ್ಟರು ಕೂಡ ನಿದ್ದೆಯನ್ನು ಬಿಡಬೇಡಿ ಅಂತೇಳಿ. ನಿದ್ದೆ ಯಾಕೆ ಅಷ್ಟು ಮುಖ್ಯ ಅಂತಂದರೆ ನಾವು ಇದರ ಬಳಿಗೂ ಕೂಡ ಮಾತನಾಡದೆ, ಈ ಸಂದರ್ಭದಲ್ಲಿ ಚರ್ಚೆ ಕೂಡ ಮಾಡಿದೆ. ನಿದ್ದೆ ಯಾಕೆ ಮುಖ್ಯ ಅಂತಂದರೆ ನಿಮ್ಮ ದಿನದ ಟ್ರಸ್ಟ್ ಅಥವಾ ನಿಮ್ಮ ಎಲ್ಲ ಒಂದು ಬ್ರೈನ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಒತ್ತಡಗಳು ಜಾಸ್ತಿ ಆಗಿರುತ್ತವೆ. ಈಗ ಓಡಾಟ ಮಾಡಿರ್ತೀವಿ, ಕಾಲಿಗೂ ಒತ್ತಡಗಳಾಗಿರುತ್ತವೆ, ಬ್ರೈನ್ ಕೆಲಸವನ್ನು ಮಾಡ್ತಾ ಇರುತ್ತೆ ನಿರಂತರವಾಗಿ, ಅದು ಇದು ಅಂತೇಳಿ. ಹಾಗಾಗಿ ಒತ್ತಡ ಅಂಥದ್ದೆಲ್ಲವೂ ಕೂಡ ಆಗಿರೋ ಕಾರಣದಿಂದಾಗಿ ಬಾಡಿ ತುಂಬ ವೀಕ್ ಆಗಿರುತ್ತೆ. ಆ ಕಾರಣದಿಂದಾಗಿ ನಿದ್ದೆ ಮಾಡೋದ್ರಿಂದ ಒಂದು ಕಂಟ್ರೋಲ್ಗೆ ಬಂದು ಬಿಡುತ್ತೆ ಅನ್ನೋ ಹಾಗೆ, ಅಂತಂದರೆ ಸಮತೋಲನ ಇರುತ್ತೆ ಅನ್ನೋ ಕಾರಣಕ್ಕೆ ನಿದ್ರೆಯನ್ನು ಮಾಡಬೇಕು ಅಂತೇಳಿ. ನಿದ್ರೆಯನ್ನು ಬಿಟ್ಟು ಸತತವಾಗಿ ಮೆದುಳಿಗೆ ಕೆಲಸವನ್ನು ಕೊಡೋದಾಗಿರ್ಬೋದು, ಬಾಡಿಗೆ ಒತ್ತಡವನ್ನು ಕೊಡುವಂಥದ್ದಾಗಿರ್ಬೋದು, ಇದರಿಂದಾಗಿ ಈ ರೀತಿಯಾದಂಥ ಒಂದು ಬೇರೆ ಬೇರೆ ರೀತಿಯಾದಂಥ ಅಡ್ಡ ರೋಗಗಳು ಬರೋದಕ್ಕೆ ಪ್ರಾರಂಭಿಸ್ತವೆ ಅಂಥೇಳಿ ವೈದ್ಯರು ಕೂಡ ಮಾಹಿತಿಯನ್ನು ಹಂಚ್ಕೊಂಡಿದ್ದು. ಇದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದರೆ, ಸಿನಿಮಾ ನಟರು ಮಾತ್ರ ಅಲ್ಲ, ಬಹುತೇಕ ಜನರು ತುಂಬ ಕೆಲಸದ ಒತ್ತಡದಲ್ಲಿ ನಿದ್ರೆಗಳನ್ನು ಕಡಿಮೆ ಮಾಡ್ತಾರೆ. ನಿದ್ರೆಯನ್ನು ಬಿಟ್ಟು ಬೇರೆ ಜೀವನಕ್ಕೆ ಏನೂ ಇಲ್ಲ. ಬಹುತೇಕ ನೀವು ಆರಾಮಾಗಿ ಇರಬೇಕು ಅಂತಂದರೆ ಈ ಒಂದು ಸಮಯವನ್ನು ಇಷ್ಟು ಅಟ್ಲೀಸ್ಟ್ ಒಂದು 5-6 ಗಂಟೆನಾದರೂ ನಿದ್ದೆ ಮಾಡಿದ್ರೆ, ಇದು 5-6 ಗಂಟೆಗೂ ಹೆಚ್ಚು ನಿದ್ದೆ ಮಾಡಬೇಕು ಅಂತ ವೈದ್ಯರು ಹೇಳ್ತಾರೆ, ಅದು ಬೇರೆ ವಿಚಾರ. ಆದರೆ ಹೆಚ್ಚು ಕಡಿಮೆ ಒಂದು ಕಂಟ್ರೋಲಲ್ಲಿ ನಾವು ಇರಬೇಕು ಅಂತಂದರೆ ದಿನದ 24 ಗಂಟೆಯಲ್ಲಿ ಒಂದು 5-6 ಗಂಟೆನಾದರೂ ನಿದ್ರೆಯನ್ನು ಮಾಡಿದರೆ ಬ್ರೈನ್ ಕೂಡ ಫ್ರೆಶ್ ಆಗಿರುತ್ತೆ, ನಿಮ್ಮ ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ, ಒತ್ತಡ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ದೇಹ ಸರಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತವೆ. ದೇಹದ ಭಾಗಗಳೆಲ್ಲವೂ ಕೂಡ ಸತತವಾಗಿ ಅವುಗಳ ಕೆಲಸ ಏನು ಅದನ್ನೆಲ್ಲವನ್ನು ಕೂಡ ಮಾಡ್ತವೆ. ಇಲ್ಲ ಅಂತಂದರೆ ಅಡ್ಡ ಪರಿಣಾಮಗಳು ಬರ್ತವೆ. ಹೃದಯಾಘಾತ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ಗಳಾಗಿರ್ಬೋದು, ಇಂಥದ್ದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಜೀವವೇ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ವೈದ್ಯರ ಸಲಹೆಯಂತೆ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಮತ್ತು ಗಮನ ಹರಿಸಲೇಬೇಕಾಗಿರುವಂಥದ್ದು ನಿದ್ರೆಗೆ ಮುಖ್ಯವಾಗಿ ನಾವೆಲ್ಲರೂ ಕೂಡ ಸಮಯವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಜೀವ ಇದ್ದರೆ ಏನು ಬೇಕಾದರೂ ಮಾಡ್ಬೋದು, ಜೀವ ಇಲ್ಲ ಅಂತಂದರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಯಾವಾಗಲೂ ನಿದ್ದೆನೇ ಮಾಡ್ತಾ ಇರಿ ಅಂತೇಳಿ ಹೇಳ್ತಾ ಇಲ್ಲ ನಾನು. ಬಾಡಿಯನ್ನು ನೀವು ಕಂಟ್ರೋಲ್ಗೆ ಇಟ್ಕೋಬೇಕು ಅಥವಾ ಏನೇನೋ ಮಾಡಬೇಕು ಅಂತಂದರೆ ನಿದ್ರೆ ತುಂಬ ಮುಖ್ಯವಾಗುತ್ತೆ. ಆ ಕಾರಣದಿಂದಾಗಿ ನಿದ್ರೆಗೆ ಸಮಯವನ್ನು ಕೊಡಿ, ಕೆಲಸದ ಒತ್ತಡ ಅದೇನೇ ಇದ್ದರೂ ಕೂಡ. ಸೊ ಇದೊಂದಿಷ್ಟು ಒಂದು ಕಡೆಯ ಮಾಹಿತಿ. ಒಟ್ಟಾರೆಯಾಗಿ ವಿನೋದ್ ಪ್ರಭಾಕರ್ ಅವರು ಈಗ ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಚೆನ್ನಾಗಿದ್ದಾರೆ. ಇವತ್ತು ಮತ್ತೆ ಅವರು ಡಿಸ್ಚಾರ್ಜ್ ಆದ ಬಳಿಕ ನಾಳೆ ಮತ್ತೆ ಕೆಲಸವನ್ನು ಅಥವಾ ಸಿನಿಮಾ ಕೆಲಸದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅವರ ಹೆಂಡತಿಯು ಕೂಡ ಹೇಳ್ತಾ ಇರುವ ಹಾಗೆ ಯಾರು ಕೂಡ ಭಯ ಪಡುವ ರೀತಿಯಲ್ಲಿ ಏನು ಆಗಿಲ್ಲ. ಒಂದಿಷ್ಟು BP ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅವರಿಗೆ ಏರುಪೇರು ಆಗ್ತಾ ಇತ್ತು, ಹಾಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕೂಡ ಅವರು ಹಂಚಿಕೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆ ಒಂದರಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ವಿನೋದ್ ಪ್ರಭಾಕರ್ ಇದೀಗ ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಒಂದು ಲೆಕ್ಕಕ್ಕೆ ಬಂದು ತಲುಪಿದೆ ಅಂತಾನೆ ಬಲ್ಲ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.